ಹಾಯ್ ವೆಲ್ಕಮ್ ಟು ಮೈ ಕ್ರಿಯೇಟರ್ ಚಾನಲ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ. ಆಗ ನಾವು ಹಾಕುವಂಥ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಲಾಗ್ನ ವೀಡಿಯೋಸ್ಗಳು ಕಂಟಿನ್ಯೂ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಬೇಕು, ಯಾಕಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ನನಗೆ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಸ್ಕಿಪ್ ಮಾಡ್ತಾಯಿದ್ದೆ. ಇನ್ಮೇಲೆ 2 ಡೇಸ್ಗಾಗಲಿ ಒಂದು ವೀಡಿಯೋನಾದರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಮಿಸ್ ಮಾಡಿದೆ ನೋಡಿ. ನಾನು ಇವಾಗ ಮೀಶೋದಿಂದ ಒಂದು ಪಾರ್ಸಲ್ ತರಿಸಿದ್ದೀನಿ. ಅದು ಹೇಗಿದೆ ಮತ್ತು ಯಾವ ಥರ ಇದೆ, ಕ್ವಾಲಿಟಿ ವೈಸ್ ಹೇಗಿದೆ ಮತ್ತು ಇದ್ರ ಬಗ್ಗೆ ಎಲ್ಲನೂ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆಯೇ ಪ್ರೈಸ್ ಎಷ್ಟು, ಪ್ರೈಸ್ಗೆ ತಕ್ಕಂಥ ಬೆಲೆ ಇದೆಯಾ, ಅದು ಮೆಟೀರಿಯಲ್ಸು ನಾನು ತರಿಸಿರೋಂಥ ಮೆಟೀರಿಯಲ್ಸು ಪ್ರೈಸ್ಗೆ ತಕ್ಕಂಗೆ ಇದೆಯಾ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗೆ ನಿಮಗೆ ಈ ವಿಡಿಯೋಸು ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಜೊತೆಗೆ ಇದು ಹಾಳಾಗದೇ ರೀತಿಯಾಗಿ ಹೇಗೆ ಎತ್ತಿಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡ್ತಾ ಇದ್ದಾರಲ್ವ, ಇದು ಮೇಲ್ಗಡೆ ಇರೋವಂಥ ಪ್ಯಾಕಿಂಗ್ನ ನಾವು ಓಪನ್ ಮಾಡಿದ್ದೀವಿ ಫ್ರೆಂಡ್ಸ್. ನಿಮ್ಮ ಎದುರುಗಡೆ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಆ ಟೈಮ್ನಲ್ಲಿ, ಇದು ಬಂದಂಥ ಟೈಮ್ನಲ್ಲಿ ನಾನು ಊರಲ್ಲಿರಲಿಲ್ಲ. ಸೊ ನಮ್ಮ ಮನೆಯವರು ಇದನ್ನು ರಿಸೀವ್ ಮಾಡಿಕೊಂಡ್ರು. ಹಾಗೆಯೇ ಇದನ್ನು ಓಪನ್ ಮಾಡಿಬಿಟ್ಟು ನಮಗೆ ಫೋಟೋ ತೆಗೆದು ಹಾಕಿದ್ರು. ಸೊ ಹಾಗಾಗಿ ಇದು ಓಪನ್ ಆಗಿರೋದ್ರಿಂದ ಹೀಗೇ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇದು ನೋಡ್ತಾ ಇದ್ರಲ್ವ, ಇದೇ ನಾನು ತರಿಸಿರೋಂಥ ಮೆಟೀರಿಯಲ್ಸ್ಗಳು. ಇವು ಹೇಗಿವೆ ಮತ್ತು ಅಫೋರ್ಡಬಲ್ ಬೆಲೆಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಇದರೊಂದಿಗೆ ನೋಡ್ತಾ ಹೋಗೋಣ. ಕ್ವಾಲಿಟಿ ವೈಸ್ ಹೇಗಿದೆ ಮತ್ತು ವರ್ಕ್ ಎಲ್ಲ ಹೇಗಿದೆ, ಸ್ಟೋನ್ಸ್ ಹೇಗಿವೆ ಎಲ್ಲದನ್ನು ಚೆಕ್ ಮಾಡ್ತಾ ಹೋಗೋಣ. ಇದು ನಾವು ತೊಗೊಂಡಿದ್ದು ಯೂಸ್ಫುಲ್ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡ್ತಾ ಹೋಗೋಣ. ಹೇಗೆ ಅನಿಸ್ತದೆ ನಿಮಗೂ ಕೂಡ ಇದು ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ಡೌಟ್ಸ್ ಇದ್ದರೂ ಕೂಡ ಕೇಳಿ. ಹಾಗೆ ನಿಮಗೆ ಏನಾದರೂ ಈ ಥರ ಮೆಟೀರಿಯಲ್ಸ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಲಿಂಕ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನೋಡ್ತಾ ಇದ್ರಲ್ವ, ಫಸ್ಟ್ ಬಂದುಬಿಟ್ಟು ಜುಮ್ಕಾಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಇದು ಬಂದುಬಿಟ್ಟು ಬೈತಲೆ ಮಣೆ, ಇದು ಡಾಬು, ಸೊಂಟಕ್ಕೆ ಹಾಕುವಂಥ ಬೆಲ್ಟ್. ಇದು ಫ್ರೆಂಡ್ಸ್ ನೀವು ನೋಡಿರ್ತೀರ ಆಲ್ಮೋಸ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿವೆ. ನೋಡೋಣ ಏನೆಲ್ಲ ಬಂದಿವೆ ಅನ್ನೋದನ್ನು, ಟೋಟಲ್ ಎಷ್ಟು ಮೆಟೀರಿಯಲ್ಸ್ ಇವೆ ಅನ್ನೋದನ್ನು ನೋಡೋಣ. ನೋಡ್ತಾ ಇದ್ರಲ್ಲ, ಇದು ನೆಕ್ಲೆಸ್ಸು. ಇನ್ನೊಂದು ಇದು ಬಂದುಬಿಟ್ಟು ಲಾಂಗ್ ಸರ, ಲಾಂಗ್ ಚೈನ್ದು. ನೋಡ್ತಾ ಇದ್ರಲ್ವ, ಇಷ್ಟೊಂದು ಮೆಟೀರಿಯಲ್ಸ್ಗಳಿವೆ. ಫಸ್ಟು ಜುಮ್ಕಾಸು, ಆಮೇಲೆ ಬೇತಲೆ ಮಣೆ, ಇದು ಬಂದುಬಿಟ್ಟು ಲಾಂಗ್ ಹಾರ, ನೆಕ್ಸ್ಟು ನೆಕ್ಲೆಸ್ಸು, ಸೊಂಟಕ್ಕೆ ಬೆಲ್ಟು, ಇಷ್ಟೆಲ್ಲ ಇದೆ. ಇದನ್ನು ಒಂದು ದಿನ ನಾನು ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅನ್ನೋದನ್ನು. ಇದ್ರ ಜೊತೆಗೆ ಇದು ಲಕ್ಷ್ಮಿ ಪೆಂಡೆಂಟನ್ನು ಹೊಂದಿದೆ. ಅಂದರೆ ನೋಡೋದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಮೀಶೋದಲ್ಲಿ ಹೀಗೆ ಸರ್ಚ್ ಮಾಡ್ತಾ ಇರುವ ಟೈಮ್ನಲ್ಲಿ ಇದು ನನಗೆ ಸಿಕ್ತು. ಸೊ ನಾನು ಇರಲಿ ನೋಡೋಣ, ನನಗೂ ಕೂಡ ಹೆಣ್ಮಕ್ಳಿದ್ದಾರಲ್ವ, ಹಾಗಾಗಿ ಇರಲಿ ನೋಡೋಣ ಅಂತ ನಾನು ಇದನ್ನು ತರಿಸಿದ್ದು. ನೋಡ್ತಾ ಇದ್ದೀರಲ್ವ, ಇದು ಬೇಯ್ತಲೆ ಮಣೆ. ಅಂದರೆ ಒಂದೇ ಕೈಯಲ್ಲಿ ಮೊಬೈಲ್ನ ಹೋಲ್ಡ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋ ಶೇಕ್ ಆಗಿದೆ ಫ್ರೆಂಡ್ಸ್. ಬೇಜಾರೇನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡ್ತಾ ಇದ್ದೀರಲ್ವ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ತೊಗೋಬಹುದು. ಮೆರೂನ್ ರೆಡ್ಡಲ್ಲಿ ಸ್ಟೋನ್ಸ್ ಇವೆ, ಹಾಗೆಯೇ ಗ್ರೀನ್ ಕಲರ್ದು ಸ್ಟೋನ್ಸ್ನ ಹಾಕಿದ್ದಾರೆ. ತುಂಬ ಹೆವಿ ಲುಕ್ ಅನಿಸುತ್ತೆ ಫ್ರೆಂಡ್ಸ್. ಇದು ಎಲ್ಲದನ್ನು ಸಾರಿ ಮೇಲೆ ವೇರ್ ಮಾಡಿಬಿಟ್ರೆ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಈಸಿಯಾಗಿ ಕೂಡ ಪರ್ಚೇಸ್. ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು, ಇವಾಗ ಆಲೇ ಎದ್ದು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮಮ್ಮ ಏನೋ ಇಟ್ಟಿದ್ದಾರೆ ಅಂತ ನೋಡ್ತಾ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮಿಸಿ. ನೋಡ್ತಾ ಇದ್ರಲ್ವ, ಜುಮ್ಕಾಸ್ ಅಂತೂ ತುಂಬಾ ರಿಚ್ಚಾಗಿ ಕಾಣಿಸ್ತಾ ಇದೆ. ಮ್ಯಾಂಗೋ ಶೇಪ್ನಲ್ಲಿದೆ ಡಿಸೈನ್ಸ್ ಬಂದುಬಿಟ್ಟು. ಅದರಲ್ಲೂ ಕೂಡ ಜುಮ್ಕಾದಲ್ಲೂ ಕೂಡ ಮೇಲ್ಗಡೆ ಮೆರೂನ್ ರೆಡ್ನಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ, ಕೆಳಗಡೆ ಜುಮ್ಕಾದಲ್ಲಿ ರೆಡ್ಡು ಗ್ರೀನು, ಹಿಂಗೆ ಮೆರೂನ್ ರೆಡ್ಡು ಗ್ರೀನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ರಿಚ್ ಅಂತಲೇ ಹೇಳ್ಬೋದು. ಎಲ್ಲ ಮದುವೆ ಫಂಕ್ಷನ್ಗಳಿಗೆ, ಪಾರ್ಟಿಗಳಿಗೆ, ಹೀಗೆ ಫೆಸ್ಟಿವಲ್ಸ್ ಇರುವಾಗ ಹಾಕ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದೇ ಕಾರಣಕ್ಕೆ ನಾನು ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮಕ್ಕಳಿರೋದ್ರಿಂದ ಆಗಾಗ್ಗೆ ಈ ಥರ ಮಾಡ್ತಾ ಇರ್ತಾರೆ.
ನೋಡ್ತಾ ಇದ್ರಲ್ವ ಜುಮ್ಕಾ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ಸೋ ಬ್ಯೂಟಿಫುಲ್. ಇದು ಬಂದ್ಬಿಟ್ಟು ನೆಕ್ಲೆಸ್ ಅಂತೂ ತುಂಬಾ ಗ್ರ್ಯಾಂಡ್ ಇದೆ, ತುಂಬ ರಿಚ್ಚಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ ಕೆಳಗಡೆ ಬೀಡ್ಗಳನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಡುವೆ ಲಕ್ಷ್ಮಿ ಪೆಂಡೆಂಟ್ ಇದೆ, ಹಾಗೆಯೇ ಕೆಳಗಡೆ ಅಕ್ಕಪಕ್ಕದಲ್ಲಿ ಪಿಕಾಕ್ ಇದೆ, ಮತ್ತು ಅದ್ರ ಪಕ್ಕದಲ್ಲೂ ಕೂಡ ಪಿಕಾಕ್ ಇದೆ. ಸೊ ಟೋಟಲಾಗಿ 4 ಪಿಕಾಕ್ಗಳನ್ನು ಇಟ್ಟಿದ್ದಾರೆ. ಲಕ್ಷ್ಮಿ ಪೆಂಡೆಂಟ್ ಇರೋದು ಕೆಳಗಡೆ ಮ್ಯಾಂಗೋ ಶೇಪ್ನಲ್ಲಿ ಲೀಫ್ ಇದೆ. ನೋಡ್ತಾ ಇದ್ದೀರಲ್ವ ಮೆರೂನು ರೆಡ್ಡು ಮತ್ತು ಗ್ರೀನು, ಮೆರೂನ್ ರೆಡ್ಡು ಗ್ರೀನು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದು ನಾನು ತರಿಸಿರೋ ಮೆಟೀರಿಯಲ್ಸು ಯಾವುದೇ ಕಾರಣಕ್ಕೂ ಕಲರು ಹೋಗೋದಿಲ್ಲ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಈ ನೆಕ್ಲೆಸ್ಸು ಬೆಂಡ್ ಕೂಡ ಮಾಡಿಡ್ಬೋದು, ನಾವು ಈಸಿಯಾಗಿ ಮಡಚು ಕೂಡ ಇಡ್ಬೋದು. ಇಡೋದಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಎಲ್ಲಿ ಬೆಂಡ್ ಆದರೆ ಮುರಿಯುತ್ತೋ, ಫೋಲ್ಡಿಂಗ್ ಆದರೆ ಮುರಿಯುತ್ತೋ ಅನ್ನೋ ಭಯ ಇರೋದಿಲ್ಲ. ನೋಡ್ತಾ ಇದ್ದೀರಲ್ವ ಈಸಿಯಾಗಿ ಇದನ್ನು ಫೋಲ್ಡ್ ಮಾಡ್ಬೋದು. ಹಾಗೆಯೇ ಇದು ಬಂದುಬಿಟ್ಟು ಲಾಂಗ್ ಹಾರ್ಮ್ ಅಂತ ಹೇಳ್ತಾರಲ್ವ, ಉದ್ದ ಇರುವಂಥ ನೆಕ್ಲೆಸ್ಸು. ತುಂಬ ಅಂದರೆ ತುಂಬ ಹೆವಿ ಇದೆ. ಸೊ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ತಾ ಇದ್ದೀರಲ್ವ ರಿಯಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ ಅಂತ. ಇದೆಲ್ಲ ನಾನು ಒಂದ್ಸರಿ ನಿಮಗೆ ವೇರ್ ಮಾಡಿ ತೋರಿಸಿದ್ರೆ ಗೊತ್ತಾಗತ್ತೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವೇರ್ ಮಾಡಿಬಿಟ್ಟು ತೋರಿಸ್ತಾ ಹೋಗ್ತೀನಿ, ಆಗ ನೀವು ನೋಡಿದರೆ ನಿಮಗೆ ಗೊತ್ತಾಗತ್ತೆ. ನೋಡ್ತಾ ಇದ್ರಲ್ವ ಇದರಲ್ಲೂ ಕೂಡ ಅಷ್ಟೇ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ. ಹಾಗೆ ಕೆಳಗಡೆ 2 ಪಿಕಾಕು, ಮೇಲ್ಗಡೆ 2 ಪಿಕಾಕ್ ಇದೆ. ಮ್ಯಾಂಗೋ ಶೇಪ್ನಲ್ಲಿ ಲೀಫ್ ಇದೆ. ನೋಡ್ತಾ ಇದ್ರಲ್ವ ಮ್ಯಾಂಗೋ ಶೇಪು ಡಬಲ್ ಲೇಯರ್ದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದರಲ್ಲೂ ಕೂಡ ಅಷ್ಟೇ ಮೆರೂನ್ ರೆಡ್ಡು ಗ್ರೀನ್ ಸ್ಟೋನು ಮಿಕ್ಸ್ ಆಗಿ ಮಾಡಿದ್ದಾರೆ. ಏನಂದರೆ ಮೆರೂನ್ ಸ್ಟೋನ್ಗಳನ್ನ ದೊಡ್ಡದಾಗಿರೋದ್ರಿಂದ ಹೈಲೈಟ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ವ ಅದನ್ನು ನೋಡ್ತಾ ಇದ್ದೀರಿ. ಮೆರೂನ್ ರೆಡ್ಡು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಸೊ ಗ್ರೀನು ಅಲ್ಲಲ್ಲಿ ಎರಡೆರಡು ನಡುವೆ ಒಂದೊಂದು ಹಾಕಿದ್ದಾರೆ. ಸೊ ಗ್ರೀನ್ ಅಷ್ಟು ಹೈಲೈಟ್ ಇಲ್ಲ, ಮೆರೂನ್ ರೆಡ್ಡು ತುಂಬ ಹೈಲೈಟ್ ಆಗಿದೆ. ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ ಫೋಲ್ಡಿಂಗು ಕೂಡ ನಾವು ಮಾಡ್ಬೋದು. ಇದನ್ನಾದರೂ ಅಷ್ಟೇ ನಾವು ಈಸಿಯಾಗಿ ಫೋಲ್ಡಿಂಗ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ವ ಎರಡೆರಡಕ್ಕೆ ಒಂದು ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಈಸಿಯಾಗಿ ಫೋಲ್ಡ್ ಮಾಡಿ ನಾವು ಎತ್ತಿಡ್ಬೋದು. ಇನ್ನೇನಂದರೆ ಫ್ರೆಂಡ್ಸ್ ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆಯೇ ಎತ್ತಿಡೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ನಾವು ತೊಗೊಂಡ್ಮೇಲೆ ಹಾಕೊಂಡ್ಮೇಲೆ ಅಷ್ಟೇ ನಾವು ಕೇರ್ ಇರ್ತೀವಿ. ಎಲ್ಲ ಮುಗಿದ ಮೇಲೆ ಬಿಚ್ಚಿಡುವಾಗ ಅದ್ರ ಬಗ್ಗೆ ಕೇರ್ ತೊಗೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಹತ್ರ ಇರುವಂಥ ಮೆಟೀರಿಯಲ್ಸ್ಗಳು ತುಂಬ ಬೇಗ ಹಾಳಾಗತ್ತೆ. ಸೊ ನಾವು ಹಾಕ್ಕೊಳ್ಳುವಾಗ ಹೇಗೆ ಕೇರ್ ಮಾಡಿ ಹಾಕ್ಕೊಳ್ತೀವೋ ಹಾಗೆಯೇ ಬಿಚ್ಚಿಡುವಾಗ ಕೂಡ ಅಷ್ಟೇ ತುಂಬ ನೀಟಾಗಿ ಕೇರ್ಫುಲ್ಲಾಗಿ ಎತ್ತಿಡಬೇಕು. ಯಾವ ಕವರಲ್ಲಿ ಇತ್ತೋ ಹಾಗೆಯೇ ನೀಟಾಗಿ ಅವುಗಳನ್ನು ಪಕ್ಕದಲ್ಲಿ ಅದೇ ಕವರ್ಗಳಲ್ಲಿ ಹಾಕಿ ಇಟ್ಟಿಟ್ರೆ ಅಷ್ಟೇ ಬ್ಯೂಟಿಫುಲ್ಲಾಗಿ ಅಷ್ಟೇ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಇದು ನೋಡ್ತಾ ಇದ್ರಲ್ವ ಡಾಬು ಸೊಂಟಕ್ಕೆ ಕೊಟ್ಟಿರುವಂಥದ್ದು. ಇದು ಅಂತೂ ತುಂಬ ಹೆವಿ ಇದೆ, ಅಷ್ಟೇ ರಿಚ್ಚಾಗಿ ಕಾಣಿಸುತ್ತೆ. ನನ್ನ ಮಗಳು ನೋಡ್ತಾ ಇರ್ಬೋದು, ನೀವು ಪಕ್ಕದಲ್ಲೇ ಕೂತ್ಕೊಂಡು ಕಿರ್ತಾ ಇದ್ದಾಳೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಫ್ರೆಂಡ್ಸ್. ಈಗ ನೋಡಿ ನೀವು ಈಗ ತೋರಿಸ್ತಾ ಇದ್ದೀನಲ್ವ ಇದರಲ್ಲೂ ಅಷ್ಟೇ ಡಾಬ್ಗಳಲ್ಲೂ ಕೂಡ ಮೆರೂನ್ ರೆಡ್ಡನ್ನೇ ಹೈಲೈಟ್ ಮಾಡಿದ್ದಾರೆ. ರೌಂಡ್ ಶೇಪಲ್ಲಿ ಸರ್ಕಲ್ ಶೇಪ್ನಲ್ಲಿ ಮೆರೂನ್ ರೆಡ್ಡನ್ನು ಅಟ್ಯಾಚ್ ಮಾಡಿದ್ದಾರೆ. ಹಾಗೆ ಇದರಲ್ಲೂ ಕೂಡ 2 ಪಿಕಾಕ್ ಬಂದಿದೆ. ಮೇಲ್ಗಡೆ 2, ಕೆಳಗಡೆ ಲಕ್ಷ್ಮಿ ಪಕ್ಕದಲ್ಲಿ 2. ಸೊ ಇದರಲ್ಲೂ ಕೂಡ 4 ಪಿಕಾಕ್ನ ಹಾಕಿದ್ದಾರೆ. ಲಕ್ಷ್ಮಿ ಪೆಂಡೆಂಟು ಸೇಮ್ ಇದೆ. ನೆಕ್ಲೆಸ್ಗೂ ಲಾಂಗ್ ಹಾರ್ಮ್ಗೂ ಮತ್ತು ಡಾಬ್ಗೂ ಮೂರಕ್ಕೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇದೆ. ಹಾಗೆಯೇ ಬೈತಲೆ ಮಣೆಗೂ ಕೂಡ ಲಕ್ಷ್ಮಿ ಪೆಂಡೆಂಟ್ ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಷ್ಟು ಒಟ್ಟಿಗೆ ಹಾಕ್ಕೊಂಡಾಗ ತುಂಬ ಹೆವಿ ಲುಕ್ಕು ಕೊಡತ್ತೆ, ರಿಚ್ ಲುಕ್ಕು ಕೊಡತ್ತೆ. ನೋಡ್ತಾ ಇದ್ದೀರಲ್ವ ಇದನ್ನು ಕೂಡ ಈಸಿಯಾಗಿ ಫೋಲ್ಡಿಂಗ್ ಮಾಡ್ಬೋದು. ನಾವು ಹೇಗೆ ಹಾರ್ಮ್ ನೆಕ್ಲೆಸನ್ನು ಫೋಲ್ಡಿಂಗ್ ಮಾಡಿರ್ತೀವೋ ಇದನ್ನು ಕೂಡ ಅಷ್ಟೇ ತುಂಬ ಈಸಿಯಾಗಿ ಫೋಲ್ಡಿಂಗ್ ಮಾಡಿ ಇಡ್ಬೋದು. ಯಾವುದೇ ರೀತಿ ಚೈನ್ಸ್ ಕೂಡ ತುಂಬಾ ಲೆಂತಿಯಾಗಿದೆ, ನಾವು ಹೇಗೆ ಬೇಕೋ ಹಾಗೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡಿದರೂ ಇದು ಮುರಿಯೋ ಸಾಧ್ಯತೆ ಇಲ್ಲ, ಈಸಿಯಾಗಿಯೇ ಹಾಕ್ಕೋಬೋದು. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು. ಮೀಶೋದಲ್ಲಿ ನಾನು ತೊಗೊಂಡಂಥ ಮೆಟೀರಿಯಲ್ಸ್ ಇದನ್ನೇ ಹೊರಗಡೆ ಶಾಪ್ಗಳಲ್ಲಿ ಕೇಳೋದಕ್ಕೆ ಹೋಗಿದ್ದೆ. ಇಲ್ಲಿ ಶಾಪ್ಗಳಲ್ಲಿ ನಾನು ಇದನ್ನು ಪರ್ಚೇಸ್ ಆನ್ಲೈನಲ್ಲಿ ಬುಕ್ ಮಾಡೋಕ್ಕಿಂತ ಮೊದಲಿಗೆ ಶಾಪ್ಗಳಲ್ಲಿ ತಂದ್ರಾಯಿತು ಅಂತ ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ತುಂಬ ಸುಮಾರು ರೇಟ್ ಥರ ವೆರೈಟೀಸ್ ಇದ್ವು. ಆದರೆ
ಈ ರೀತಿಯಾಗಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಮೆಟೀರಿಯಲ್ಸ್ ಇರಲಿಲ್ಲ, ನನಗೆ ಇಷ್ಟ ಆಗಲೇ ಇಲ್ಲ. ಅದರಲ್ಲೂ ಕೂಡ ಒಂದೇನೋ ಇಷ್ಟ ಆಗಿತ್ತು ಅಂತ ರೇಟ್ ಕೇಳಿದೆ. ಅದು ಇರೋದು ಎರಡೇ ನೆಕ್ಲೆಸ್, ಒಂದು ನೆಕ್ಲೆಸ್ಸು ಒಂದು ಲಾಂಗ್ ನೆಕ್ಲೆಸ್, ಇವೆರಡೇ ಇದ್ದು, ಜೊತೆಗೆ ಒಂದು ಜುಮ್ಕಾಸ್ ಇದ್ವು, ಎರಡು ಜುಮ್ಕಾಸು ಅಷ್ಟೇ. ಬಿಟ್ಟರೆ ಸೊಂಟದ ಬೆಲ್ಟು, ತಲೆಮಣೆ ಇದೇನು ಇರಲಿಲ್ಲ. ಅದಷ್ಟನ್ನೇ ನಾನು ಕೇಳಿ ನೋಡಿದೆ, ರೇಟ್ ಏನಿರ್ಬೋದು ಇದು ರೇಟು, ಕೊಡೋವಂಥ ರೇಟನ್ನೇ ಹೇಳಿ ತೊಗೊಳ್ತೀವಿ ಅಂತ ಕೇಳಿದೆ. ಅವರು ಹೇಳಿದರು 2,500 ಆದರೆ ತೊಗೋಬಹುದು ನೀವು, ಇದು ನಮಗೆ 2,500ಕ್ಕೆ ಬಿದ್ದಿರೋದು, ನಾವು ಇದನ್ನು 3,000 ಎಲ್ಲ ಕೊಡ್ತೀವಿ, ನೀವು ಬೇಕಿದ್ದರೆ 2,500 ಕೊಟ್ಟು ತೊಗೊಳ್ಳಿ ಅಂತ ಹೇಳಿದರು. ಸೊ ನಾನು ಯಪ್ಪ ಇಷ್ಟೊಂದು ರೇಟ್ ದುಡ್ಡು ಕೊಟ್ಟು ಈ ಥರ ಮೆಟೀರಿಯಲ್ಸ್ ತೊಗೊಳ್ಳೋದ ಅಂತ ಭಯ ಬಿದ್ದು ಬೇಡ ಬಿಡಿ ಅಂತ ಹೇಳಿ ಬಂದೆ. ಮತ್ತು ಮನೆಯಲ್ಲಿ ಒಂದು ದಿನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೆ ಮೀಶೋದಲ್ಲಿ ಏನೇನಿದೆ ಅಂತ. ಸರ್ಚ್ ಮಾಡುವಾಗ ಇದು ನೋಡಿದೆ, ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿತ್ತು, ಲುಕ್ಕು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಮತ್ತು ಕ್ವಾಲಿಟಿ ಅಂತೂ ಹೇಳೋ ಹಾಗೆ ಇಲ್ಲ, ಸೂಪರಾಗೇ ಇದೆ. ನೀವು ಕೂಡ ಈಸಿಯಾಗಿ ಪರ್ಚೇಸ್ ಮಾಡಿ. ಇದ್ರ ಬೆಲೆ ಬಂದುಬಿಟ್ಟು 700 ರುಪೀಸ್. ನೋಡ್ತಾ ಇದ್ರಲ್ವ, ಇದ್ರ ಬೆಲೆ ಬಂದುಬಿಟ್ಟು ಕೇವಲ 700 ರುಪೀಸ್. ಯಾರು ಕೊಡ್ತಾರೆ ಹೇಳಿ ಶಾಪ್ನಲ್ಲಿ 700 ರುಪೀಸ್ಗೆ ಇಷ್ಟೊಂದು ಮೆಟೀರಿಯಲ್ಸ್ಗಳನ್ನು? ಬರೀ ಒಂದು ಬೇತಲೆ ಮಣೆ ತೊಗೊಳೋದಕ್ಕೆ ಹೋದ್ರೂ ಕೂಡ 250 ರುಪೀಸ್ ಹೇಳ್ತಾರೆ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ಒಟ್ಟಿಗೆ ಇರೋದನ್ನು ನೀವು ಮೀಶೋದಲ್ಲಿ ಈಸಿಯಾಗಿ ತರಿಸ್ಕೋಬೋದು. ನೀವು ಕೂಡ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಬೇಕಿದ್ದರೆ ತರಿಸ್ಕೊಳ್ಳಿ. ಏನು ಗೊತ್ತಾ, ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಖುಷಿಗೆ ನಾನು ಮಾಡ್ತಾ ಇರೋವಂಥದ್ದು. ನನಗೆ ದುಡ್ಡು ಕೊಟ್ಟಿರೋದಕ್ಕೆ ಸರಿಸಮವಾದಂತಹ ಮೆಟೀರಿಯಲ್ ಸಿಕ್ಕಿರೋದ್ರಿಂದ ನನಗೆ ಖುಷಿಯಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನೋಡ್ತಾ ಇದ್ದೀರಲ್ವ, ನೀವು ಕೂಡ ಈಸಿಯಾಗಿ ತರಿಸ್ಕೊಳ್ಳಿ, ಹಾಕ್ಕೊಳ್ಳಿ. ನನ್ನ ಮಗಳು ಹಠ ಮಾಡ್ತಾ ಇದ್ದಾಳೆ, ಹಾಗೆಯೇ ಎತ್ತಿಡೋದು ಅಷ್ಟೇ ಮುಖ್ಯ ಆಗುತ್ತೆ. ಎಲ್ಲದನ್ನು ಮತ್ತೆ ಯಾವ ಕವರಲ್ಲಿತ್ತು ಅದೇ ಕವರ್ನಲ್ಲಿ ಹಾಕಿ ಎತ್ತಿಡಿ, ಅಂದರೆ ನಮಗೆ ಯಾವುದೇ ರೀತಿ ಹಾಳಾಗೋದಿಲ್ಲ, ಹಾಗೆಯೇ ಇರುತ್ತೆ. ಕಲರ್ ಕೂಡ ಹೋಗೋದಿಲ್ಲ, ಇದು ತುಂಬ ಕ್ವಾಲಿಟಿ ಇದೆ. ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನಿಸಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಮುಂದೆ ನಾನು ವೀಡಿಯೋಸ್ಗಳನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಥ್ಯಾಂಕ್ ಯು. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇರಿ.